ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಮ್ಮ ಮೊಬೈಲ್ದು ಇಂಟರ್ನಲ್ ಮೆಮ್ರಿ ಮತ್ತು ಮೊಬೈಲ್ ರ್ಯಾಮ್ ಯಾವ ಥರ ಸರ್ಚ್ ಮಾಡಬೇಕು ಅಥವಾ ಯಾವ ಥರ ಗುರುತಿಸಬೇಕು, ಯಾವ ಥರ ಕಂಡು ಹಿಡಿಬೇಕು. ಅಂದರೆ ನೀವಾಗ ಒಂದು ಮೊಬೈಲ್ ತೊಗೋತೀರಾ, ನಿಮ್ಗೆ ಗೊತ್ತಿಲ್ಲ ನೀವು ಎಷ್ಟು GB ರ್ಯಾಮ್ ತೊಗೊಂಡಿರಾ, ಓಕೆನಾ. ಅಂದರೆ ಇಂಟರ್ನಲ್ ಸ್ಪೇಸ್ ಎಷ್ಟಿದೆ, ಮೆಮ್ರಿ ಎಷ್ಟಿದೆ, ಆ ಮೊಬೈಲ್ದು ರ್ಯಾಮ್ ಎಷ್ಟಿದೆ ಅದು ನಿಮ್ಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದು ನೀವು ಯಾವ ಥರ ಹುಡುಕಾಡ್ಬೋದು, ಯಾವ ಥರ ಗುರುತಿಸ್ಬೋದು ಅಂತ. ಸೊ ಫ್ರೆಂಡ್ಸ್, ಫಸ್ಟ್ ನಿಮಗೆ ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ನಿಮಗೆ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ, ಓಕೆನಾ. ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್, ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮದು ಮೊಬೈಲ್ದು ರ್ಯಾಮು 4 GB ಇದೆ ಮತ್ತು ನಿಮ್ಮದು ಫೋನ್ದು ಇಂಟರ್ನಲ್ ಮೆಮ್ರಿ ಅಂದರೆ ನಿಮ್ಮ ಫೋನ್ ಮೆಮ್ರಿ ಎಷ್ಟಿದೆ. ಸೊ ಟೋಟಲ್ ನಿಮ್ಮದು 128 GB ಇಂಟರ್ನಲ್ ಮೆಮ್ರಿ ಇದೆ. ಇವಾಗ ನಾನು ಅದನ್ನು ಯೂಸ್ ಮಾಡಿದ್ದೀನಿ 44 GB, ಓಕೆನಾ. ಅವೈಲೇಬಲ್ ಇದೆ 83 GB.4, ಓಕೆ. ನೋಡಿ ಇಲ್ಲಿ ಇದೆ. ಇವಾಗ ನಾನು ಟೋಟಲ್ ಏನು ಯೂಸ್ ಮಾಡಿದ್ದೀನಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಓಕೆನಾ ಫ್ರೆಂಡ್ಸ್. ಸೊ ನಿಮ್ಮದು ಟೋಟಲ್ 28 GB ಮೊಬೈಲು, ರ್ಯಾಮ್ ಇದೆ 4 GB ಇದೇ. ಈಗ ನೋಡ್ತಿರಲ್ಲ ನೀವು, ರ್ಯಾಮ್ ಎಷ್ಟು GBದಿದೆ, ಇಂಟರ್ನಲ್ ಮೆಮ್ರಿ ಸ್ಪೇಸ್ ಎಷ್ಟಿದೆ. ಇವಾಗಂತೂ ಭಾಳ ಬಂದಿದೆ, 1 ಬೇಗ ಹಟ್ ಈ ಥರ ಬರ್ತಾಯಿದೆ. ಬಟ್ ಈ ಥರ ನೀವು ನಿಮ್ಮ ಫೋನಲ್ಲಿ ರ್ಯಾಮು ಮತ್ತು ಇಂಟರ್ನಲ್ ಮೆಮ್ರಿ ಸರ್ಚ್ ಮಾಡ್ಬೋದು ಅಥವಾ ಗುರುತಿಸ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮಗೆ ಒಳ್ಳೇದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.